ಹಾಯ್ ರೈತ ಬಂದವರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ PM ಕಿಸಾನ್ ಯೋಜನೆ 23ನೇ ಕಂತು ಹಣ ನಾಳೆ ಬೆಳಗ್ಗೆ ಅಂದರೆ 20 ಜೂನ್ ಬೆಳಗ್ಗೆ ಅಂದು 11:30ರಿಂದ ಬಿಡುಗಡೆಗಳು ಶುರುವಾಗ್ತಾ ಇದೆ. ಆದ ಕಾರಣ 23ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಲು ಕಡ್ಡಾಯವಾಗಿ ಈ ಕೆಲಸ ಮಾಡಬೇಕು. ಹಾಗಾದರೆ ಆ ಕೆಲಸ ಏನು, ಆ ಕೆಲಸ ಎಲ್ಲಿ ಹೋಗಿ ಮಾಡಬೇಕು ಮತ್ತು 23ನೇ ಕಂತಿನ ಹಣ ಅಂದರೆ PM ಕಿಸಾನ್ ಯೋಜನೆ 23ನೇ ಕಂತಿನ ಹಣ 20 ಜೂನ್ ಬೆಳಗ್ಗೆ ಎಷ್ಟು ಗಂಟೆಯಿಂದ ಜಮಾ ಆಗಲು ಶುರುವಾಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ರೈತ ಬಾಂಧವರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಅಂದರೆ ವಿಡಿಯೋನ ಓಡಿಸ್ಕೊಂಡು ನೋಡಬೇಡಿ. ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ರೈತ ಬಾಂಧವರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ PM ಕಿಸಾನ್ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿದ ತಕ್ಷಣ ಇಲ್ಲಿ ನೋಡಬಹುದು ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಮಾನ್ಯ ಪ್ರಧಾನಿ ಮಂತ್ರಿಗಳು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 23ನೇ ಕಂತನ್ನು ಜೂನ್ 20ರಂದು 2026ರಂದು ಪಶ್ಚಿಮ ಬಂಗಾಳದ ಹುಬ್ಳಿಯ ತಾರಕೇಶ್ವರದಿಂದ ಬಿಡುಗಡೆ ಮಾಡಲಿದ್ದಾರೆ. ಹೌದು ಸ್ನೇಹಿತರೆ, ನಾನು ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡಿದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನೋಡಿ, 23ನೇ ಕಂತನ್ನು ಇದೇ ಜೂನ್ 20ರಂದು ಅಂದರೆ ಇನ್ನು 2 ದಿನಗಳಲ್ಲಿ ನಿಮ್ಮ ಖಾತೆಗೆ PM ಕಿಸಾನ್ ಯೋಜನೆ 23ನೇ ಕಂತಿನ 2,000 ಹಣವನ್ನು ಪಶ್ಚಿಮ ಬಂಗಾಳದ ಹುಬ್ಳಿಯ ತಾರಕೇಶ್ವರದಿಂದ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು, ದೇಶದ 9.44 crore PM ಕಿಸಾನ್ ಯೋಜನೆ ಬೆನಿಫಿಟನ್ನು ಪಡೆಯುತ್ತಿದ್ದಾರೆ. ಅಂದರೆ ನಮ್ಮ ದೇಶದ 9,44,00,000ಕ್ಕಿಂತ ಅಧಿಕ ರೈತರು PM ಕಿಸಾನ್ ಯೋಜನೆ 23ನೇ ಕಂತಿನ ಹಣಕ್ಕೋಸ್ಕರ ಕಾಯ್ದು ಕುಳಿತಿದ್ದಾರೆ ಅಂತ ಹೇಳ್ಬೋದು. ಆದ ಕಾರಣ ಇನ್ನೂ ಯಾರೆಲ್ಲ ಈ ಕೆಲಸ ಮಾಡಿಲ್ಲ ನೋಡಿ, ಬೇಗ ನಿಮ್ಮ ಹತ್ತಿರ CSC ಸೆಂಟರ್ಗೆ ಹೋಗಿ ಅಥವಾ ನಿಮ್ಮ PM ಕಿಸಾನ್ ಯೋಜನೆ ಅಧಿಕೃತ ವೆಬ್ಸೈಟಲ್ಲಿ ಕೂಡ ಈ ಒಂದು ಕೆಲಸ ಮಾಡಬೇಕಾಗುತ್ತದೆ. ಹಾಗಾದರೆ ಆ ಕೆಲಸ ಏನು ಅಂತ ನೀವು ಕೇಳಬಹುದು. ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, ಅವರೇ ಕೂಡ ಮೆನ್ಷನ್ ಮಾಡಿದ್ದಾರೆ, PM ಕಿಸಾನ್ ನೋಂದಾಯಿತ ರೈತರಿಗೆ ಈ KYC ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, ಯಾರೆಲ್ಲ PM ಕಿಸಾನ್ ಯೋಜನೆಗೆ ಅರ್ಹರಿದ್ದೀರಾ ನೋಡಿ, ಅವರಿಗೆ ಪ್ರತಿ ವರ್ಷ ಕೂಡ ಈ KYC ಕಡ್ಡಾಯವಾಗಿದೆ. OTP ಆಧಾರಿತ KYC ಅಂದರೆ OTP ಬರುತ್ತೆ ಮೊಬೈಲ್ಗೆ, ಅದರ ಮೂಲಕ ಕೂಡ ನೀವು KYC ಮಾಡಿಸ್ಬೋದು. PM ಕಿಸಾನ್ ಯೋಜನೆ ಅಧಿಕೃತ ವೆಬ್ಸೈಟಲ್ಲಿ ಕೂಡ ಲಭ್ಯವಿದೆ ಅದು. ಆದ ಕಾರಣ ನೀವು ಇದೇ ವೆಬ್ಸೈಟ್ ಮೂಲಕ ಕೂಡ ಈ KYC ಮಾಡಿಸ್ಬೋದು. ಅಥವಾ ನಿಮಗೆ ಮೊಬೈಲ್ನಲ್ಲಿ ಮಾಡಲು ಬರಲಿಲ್ಲ ಅಂದರೆ ಬಯೋಮೆಟ್ರಿಕ್ ಆಧಾರಿತ KYCಗಾಗಿ ಹತ್ತಿರದ CSC ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಹೌದು ಸ್ನೇಹಿತರೆ, ನಿಮಗೆ ಒಂದು ವೇಳೆ ಮೊಬೈಲ್ನಲ್ಲಿ ಈ KYC ಮಾಡಲು ಬರಲಿಲ್ಲ ಅಂದರೆ ನಿಮ್ಮ ಹತ್ತಿರದ CSC ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಆಧಾರಿತ KYCಗಾಗಿ CSC ಕೇಂದ್ರಗಳು ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನಮಗೆ PM ಕಿಸಾನ್ ಯೋಜನೆ ಹಣ ಬರಬೇಕಾಗಿದೆ, ಆದ ಕಾರಣ ಬಯೋಮೆಟ್ರಿಕ್ ಆಧಾರಿತ ಈ KYCಗೆ ಮಾಡಿಕೊಡಿ ಅಂದರೆ ಹೇಳಿದರೆ ಅವರು ನಿಮಗೆ ಸಂಪೂರ್ಣವಾಗಿ ಮಾಡಿಕೊಡ್ತಾರೆ. ಆದ ಕಾರಣ ಇನ್ನೂ 2 ದಿನಗಳ ಕಾಲ ಅವಕಾಶವಿದೆ. ಇನ್ನು ಯಾರೆಲ್ಲ ಈ KYC ಮಾಡಿಸಿಲ್ಲ ನೋಡಿ, ಬೇಗನೆ ಹೋಗಿ ಈ KYC ಮಾಡಿಸಿ ಸ್ನೇಹಿತರೆ. ಈ ಕೆಲಸ ಮಾಡಲಿಲ್ಲ ಅಂದರೆ, ಈ KYC ಮಾಡಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ PM ಕಿಸಾನ್ ಯೋಜನೆ 23ನೇ ಕಂತಿನ 2,000 ರೂಪಾಯಿ ಹಣ ಬರಲ್ಲ ಅಂತ ಸ್ವತಃ ಅಧಿಕೃತ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದಾಗಿತ್ತು ರೈತ ಬಾಂಧವರು ಇವತ್ತಿನ ಈ ವಿಡಿಯೋದಲ್ಲಿ PM ಕಿಸಾನ್ ಯೋಜನೆ 23ನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು 23ನೇ ಕಂತಿನ ಹಣಕ್ಕೋಸ್ಕರ ಈ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ ನೋಡಿ, KYCನ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.